ನಮ್ಮೆಲ್ಲರ ಆರಾಧ್ಯ ದೇವರು ಪೂಜ್ಯರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ 79ನೆಯ ಜಯಂತ್ಯೋತ್ಸವ ಮತ್ತು ಪಟ್ಟಾಭಿಷೇಕದ ಸುವರ್ಣ ಮಹೋತ್ಸವ ಪೂಜ್ಯರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಟ್ಟಾಭಿಷೇಕ ದಶಮಾನೋತ್ಸವ ಮತ್ತು ಪದ್ಮಶ್ರೀ ಡಾಕ್ಟರ್ ಶ್ರೀ ಮಂಜುನಾಥ್ ಅವರಿಗೆ ಸನ್ಮಾನ ಸಮಾರಂಭ. ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನನ್ನ ಸ್ವಾಭಿಮಾನಿ ಮಂಡ್ಯ ಮಹಾ ಜನತೆಗೆ ಸುಮಲತಾ ಅಂಬರೀಶ್ ಮಾಡುವ ವಿನಮ್ರ ನಮಸ್ಕಾರಗಳು. ಹಾಗೆ ವೇದಿಕೆ ಮೇಲಿರುವಂತ ಮಂಡ್ಯ ಶಾಸಕರು ಗಣಿಗಾರರಿಗೆ ಮತ್ತೆ ಇತರ ಗಣ್ಯರೆಲ್ಲರಿಗೂ ನನ್ನ ವಿನಮ್ರ ನಮಸ್ಕಾರಗಳನ್ನ ತಿಳಿಸ್ತಾ, ಈ ಸುಂದರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಮತ್ತು ಶ್ರೀ 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 ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರಿಗೆ ನನ್ನ ನಮನಗಳನ್ನ ಸಲ್ಲಿಸುತ್ತಾ, ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಬಗ್ಗೆ ಮಾತನಾಡೋದಂದ್ರೆ ತುಂಬಾ ಸಂತೋಷ ಮತ್ತು ಹೆಮ್ಮೆ ಕೊಡುವಂತ ವಿಷಯ. ತುಂಬಾನೇ ನೆನಪುಗಳು. ಅವರು ಅಂಬರೀಷ್ ಅವರೊಂದಿಗೆ ತುಂಬಾ ಒಂದು ಆತ್ಮೀಯವಾದ ಒಂದು ಒಡನಾಟವಿತ್ತು. ಅಂಬರೀಷ್ ಅವರಿಗೂ ಅಪಾರವಾದ ಪ್ರೀತಿ ಗೌರವ ಅವರ ಬಗ್ಗೆ ಇತ್ತು. ಸುಮಾರು ಒಂದು 30 ವರ್ಷಗಳ ಹಿಂದೆ ನಡೆದಂತ ಒಂದು ಬೃಹತ್ ರ್ಯಾಲಿಯಲ್ಲಿ ಕಬ್ಬನ್ ಪಾರ್ಕ್ ಅಲ್ಲಿ, ನನಗೆ ಅದೊಂದು ಸಣ್ಣದಾಗಿ ನೆನಪಿದೆ. ಆಗಷ್ಟೇ ನಮ್ಮ ಮದುವೆ ಆಗಿತ್ತು. ಆ ಸಮಯದಲ್ಲಿ ಒಕ್ಕಲಿಗರ ಒಂದು ಬೃಹತ್ ರ್ಯಾಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಅಲ್ಲಿ ನಡೆದಾಗ ಸ್ವಾಮೀಜಿ ಅವರು ಅಂಬರೀಷ್ ಅವರನ್ನೇ ಅದರ ಒಂದು ನೇತೃತ್ವ ವಹಿಸಿ ಇದನ್ನ ನಡೆಸ್ಕೊಳ್ಬೇಕು ಅನ್ನುವಂತ ಒಂದು ಜವಾಬ್ದಾರಿಯನ್ನ ಅಂಬರೀಷ್ ಅವರಿಗೆ ಕೊಟ್ಟಿದ್ರು. ಅಷ್ಟೇ ಒಂದು ವಿಶ್ವಾಸ ಅಂಬರೀಷ್ ಅವರ ಬಗ್ಗೆ ಅವ್ರಿಗಿತ್ತು. ಸ್ವಾಮೀಜಿ ಅವರು ನಮ್ಮ ಮಗ ಅಭಿಷೇಕ್ ಅವರ 1ನೆಯ ಹುಟ್ಟುಹಬ್ಬಕ್ಕೆ ಸ್ವತಃ ಮನೆಗೆ ಬಂದು ಆಶೀರ್ವಾದ ಮಾಡಿದಂತ ಒಂದು ಸೌಭಾಗ್ಯವನ್ನ ನಮಗೆ ಕಲ್ಪಿಸ್ಕೊಟ್ರು. ಅಷ್ಟೇ ಅಲ್ಲ, ಅಂಬರೀಷ್ ಅವರ ಷಷ್ಠಿ ಪೂರ್ತಿಯ ದಿನವೂ ಅವರೇ ಮನೆಗೆ ಬಂದು ಒಂದು ವಿಶೇಷ ಪೂಜೆಯನ್ನು ಅವರು ಸ್ವೀಕರಿಸಿ ನಮಗೆ ಆಶೀರ್ವಾದ ಮಾಡಿದಂಥವ್ರು. ನನ್ನ ಮಗ ಅಭಿಷೇಕನು 10 ವರ್ಷಗಳು, ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10ನೇ ತರಗತಿವರೆಗೂ ಆದಿಚುಂಚನಗಿರಿಯ ಸಂಸ್ಥೆ BGS ಇಂಟರ್ನ್ಯಾಷನಲ್ ಸ್ಕೂಲ್ ಕುಂಬಳಕೋಡು ಅಲ್ಲೇ ಓದಿದ್ದು. ಇದು ಅಂಬರೀಷ್ ಅವರಿಗೆ ಸ್ವತಃ ಸ್ವಾಮೀಜಿನೇ ಹೇಳಿದ್ದು, ನಮ್ಮ ಒಂದು ಸ್ಕೂಲೇ ಇದ್ದಾಗ ನಿನ್ನ ಮಗನ್ನ ನೀವು ಬೇರೆ ಎಲ್ಲೂ ಕಳಿಸ್ಕೊಡುದು, ನಮ್ಮ ಸ್ಕೂಲ್ಗೆ ಅವ್ರು ಬರಬೇಕು ಅನ್ನುವಂಥ ಮಾತನ್ನ ಹೇಳಿದ್ದು ಅವತ್ತು. ಅಂಬರೀಷ್ ಅವರು ನಿರ್ಮಲಾನಂದ ಸ್ವಾಮೀಜಿ ಅವ್ರಿಗೆ ಚೆನ್ನಾಗಿ ಗೊತ್ತು ಅವ್ರ ಶೈಲಿ, ಅವ್ರು ಮಾತಾಡೋದು ಶೈಲಿ. ಅವರು ಆಗ್ಲೂ ಇಲ್ಲ ಸ್ವಾಮೀಜಿ, ನನ್ನ ಮಗನ್ನ ಅಷ್ಟು ದೂರ ನಾನು ಕಳಿಸೋದ, ಅಲ್ಲಿ ಆವತ್ತಿನ ಕಾಲದ ರೋಡ್ಗಳು ಅದು ಇದು ಅಷ್ಟು ಸರಿ ಇರ್ಲಿಲ್ಲ, 1 ಗಂಟೆ ಆಗತ್ತೆ ಅನ್ನೋಂಥ ಮಾತಿಗೆ ಸ್ವಾಮೀಜಿ ಒಂದೇ ಮಾತು ಹೇಳಿದ್ರು, ನಿಮ್ಮ ಮನೆಗೆ ನಮ್ಮ ಸ್ಕೂಲ್ ಬಸ್ ಬರುತ್ತೆ, ಅಭಿಷೇಕ್ನ ಅಲ್ಲಿಂದ ಕರ್ಕೊಂಡೋಗಿ ನಮ್ಮ ಸ್ಕೂಲ್ಗೆ ಅವರು ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡ್ಬಂದು ಬಿಡ್ತಾರೆ ಅಂತ ಒಂದು ಅಭಿಮಾನ ಪ್ರೀತಿ ಎಂದೆಂದಿಗೂ ನಾವು ಮರೆಯೋಕ್ಕಾಗಲ್ಲ. ಅಷ್ಟೊಂದು ಗೌರವ, ಅಷ್ಟೊಂದು ಒಂದು ಪೂಜ್ಯ ಒಂದು ಭಾವನೆ ನಮ್ಮೆಲ್ಲರಲ್ಲೂ ಇದೆ. ಅದೇ ರೀತಿ ಅದನ್ನ ಮುಂದುವರಿಸ್ಕೊಂಡು ಹೋಗೋ ಒಂದು ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ನಿರ್ಮಲಾನಂದ
ಮಹಾಸ್ವಾಮೀಜಿ ಅವರನ್ನು ಹಲವಾರು ಸಾಮಾಜಿಕ ಅಥವಾ ಒಂದು ಶಾಲೆಗಳಿರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಸಮಾಜಕ್ಕೆ ಯಾವ ರೀತಿ ಕೊಡುಗೆಯನ್ನ ಕೊಡಬಹುದು ಅಥವಾ ಸಮುದಾಯಕ್ಕೆ ಯಾವ ರೀತಿ ಮಾದರಿ ಮಾರ್ಗದರ್ಶನ ನೀಡಬಹುದು ಅನ್ನೋದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆಯ ಒಂದು ವಿಷಯವಾಗಿದೆ. ಇವತ್ತಿನ ದಿನ ಆ ಒಂದು ಕೋವಿಡ್ ಅನ್ನೋ ಒಂದು ಸಂದರ್ಭ ಬಂದಾಗ ಆದಿಚುಂಚನಗಿರಿಯ ಸಂಸ್ಥೆ ಯಾವ ರೀತಿ ಸ್ಪಂದಿಸಿ ಜನಕ್ಕೆ ಯಾವ ರೀತಿ ಅವರ ಸೇವೆಯನ್ನ ಮಾಡಿದ್ರು ಅನ್ನೋದು ನಮ್ಮ ಕಣ್ಮುಂದೆ ಇದೆ. ಆ ಒಂದು ಟೈಮಲ್ಲಿ ನನ್ನದೇ ಒಂದು ಅಳಿಲು ಸೇವೆ ನನ್ನ ಕೈಲೂ ಆಗಿತ್ತು ಅನ್ನೋ ಒಂದು ಸಣ್ಣ ಸಂತೋಷ ನನಗಿದೆ. ಅಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ನ ಆ ಒಂದು ಸಮಯದಲ್ಲಿ ಕೊಡೋಕೆ ಒಂದು ಪ್ರಯತ್ನ ಮಾಡಿದ್ವಿ, ಅದಾಯ್ತು. ಇವಾಗಷ್ಟೇ ಅಲ್ಲಿಗೆ ಒಂದು ಬ್ರೈಲ್ ಸೆಂಟರ್ ಅನ್ನೋ ಒಂದು ಅಗತ್ಯ ಇದೆ ಅಂತ ಗೊತ್ತಾದ ಮೇಲೆ ನಮ್ಮ ಸಂಸದರ ಅನುದಾನದ ಅಡಿ ಒಂದು 10 ಲಕ್ಷ ನಾನು ಕೊಟ್ಟು ಈಗ ಬ್ರೈಲ್ ಸೆಂಟರ್ಗೆ ಈಗ ಇನ್ನೇನು ಅದನ್ನು ಒಂದು ಚಾಲನೆ ಕೊಡುವಂತ ಒಂದು ಸಂದರ್ಭ ಬರ್ತಾ ಇದೆ ಅಂತ ಹೇಳೋಕೆ ಈ ಸಂದರ್ಭದಲ್ಲಿ ತುಂಬಾ ನನಗೆ ಖುಷಿ ಆಗ್ತಾ ಇದೆ. ಆದಿಚುಂಚನಗಿರಿ ಸಂಸ್ಥೆ, ಆದಿಚುಂಚನಗಿರಿ ಮಠಾಧೀಶ್ವರರ ಒಂದು ಆಶೀರ್ವಾದ, ಒಂದು ಮಾರ್ಗದರ್ಶನ ಎಂದೆಂದಿಗೂ ನಮ್ಮಲ್ಲಿ ಇರಲಿ ಅಂತ ನಾನು ಯಾವತ್ತೂ ಕೇಳ್ಕೊತೀನಿ. ಈ ದಿನ ಸನ್ಮಾನಕ್ಕೆ ಭಾಜನರಾಗ್ತಿರುವ ಡಾಕ್ಟರ್ CN ಮಂಜುನಾಥ್, ಪದ್ಮಶ್ರೀ ಡಾಕ್ಟರ್ CN ಮಂಜುನಾಥ್ ಅವರ ಕುರಿತು ನನ್ನ ಅನಿಸಿಕೆಗಳನ್ನ ಹೇಳಲೇಬೇಕು. ಯಾಕೆಂದ್ರೆ ಮತ್ತೆ ನಾನು ಹೇಳಬೇಕು ಅಂದ್ರೆ ಅಂಬರೀಷ್ ಅವ್ರಿಗೆ ಅವ್ರ ಬಗ್ಗೆ ಅಪಾರವಾದ ಒಂದು ಪ್ರೀತಿ, ಒಂದು ಆತ್ಮೀಯವಾದ ಒಂದು ನಂಟು. ನಮಗೂ ಅಷ್ಟೇ ತುಂಬಾ ಸರಳ ಅವರು. ಅವ್ರ ಬಗ್ಗೆ ಎಲ್ಲರೂ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ, ಎಷ್ಟು ಒಂದು ಅಂದ್ರೆ ಡಾಕ್ಟರ್ಸ್ ಅಂದ್ರೆ ನಾವು ಕೋವಿಡ್ ಟೈಮಲ್ಲಿ ನೋಡಿದ್ದು ನಮ್ಗೆ ಒಂಥರ ದೇವರಿದ್ದಾಗೆ ಬಂದು ಎಲ್ಲರ ಆ ರೀತಿ ನಾವು ಕಂಡಿದ್ದು ಡಾಕ್ಟರ್ಸ್ನ. ಬಟ್ ಮಂಜುನಾಥ್ ಅವರ ಸೇವೆಯನ್ನ ನೀವು ನೋಡಿದ್ರೆ ಅವ್ರು ಬರೀ ಕೋವಿಡ್ ಟೈಮಲ್ಲ, ಒಂದು ಗವರ್ಮೆಂಟ್ ಹಾಸ್ಪಿಟಲ್ನ ತಗೊಂಡು ಯಾವ ರೀತಿ ಅದರಲ್ಲಿ ಸುಧಾರಣೆ ತಂದು ಯಾವುದೇ ಒಂದು ಪ್ರೈವೇಟ್ ಹಾಸ್ಪಿಟಲ್ ಅಥವಾ ಇವಾಗ ನಾವು ನೋಡ್ತಿರ್ತೀವಿ ಲಕ್ಸುರಿ ಹಾಸ್ಪಿಟಲ್ಸ್ ಅಂತಾನೆ ಕರಿತೀವಿ, ಬಟ್ ಅದು ಯಾವುದಕ್ಕೂ ಕಡಿಮೆ ಇಲ್ಲದೇನೆ ಅಷ್ಟೊಂದು ಒಳ್ಳೆ ಒಂದು ನಿಸ್ವಾರ್ಥ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಅದು ಡಾಕ್ಟರ್ ಮಂಜುನಾಥ್ ಅವರು. ನಿಜಕ್ಕೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನ ನಾನು ಸಲ್ಲಿಸಬೇಕು. ಅವರ ಒಂದು ಅವಧಿ ಅದು ಇನ್ನೇನು ಆಗ್ತಾ ಬಂತು ಅಂದ್ಮೇಲೆ ಎಲ್ರಿಗೂ ಎಷ್ಟು ಬೇಸರ ಆಯ್ತು ಅಂದ್ರೆ ಅದನ್ನ ಪದೇ ಅವರು ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡೇ ಬರ್ತಾ ಇದ್ರು ಸರ್ಕಾರನು. ಯಾಕೆಂದ್ರೆ ಅವರ ಸೇವೆಯನ್ನ ಗುರುತಿಸಿ ಆ ರೀತಿ ಒಂದು ಅವ್ರು ಮಾಡ್ಕೊಂಡು ನಿಜಕ್ಕೂ ಇನ್ನೊಂದು 10 ವರ್ಷನೂ ಅವ್ರ ಸೇವೆ ಅಲ್ಲಿದ್ರೆ ನಮ್ಮೆಲ್ರಿಗೂ ಸಂತೋಷವಾಗ್ತಾನೆ ಇತ್ತು. ಯಾಕೆಂದ್ರೆ ನಿಜಕ್ಕೂ ನಿಮ್ಮ ಒಂದು ಮಾರ್ಗದರ್ಶನ, ನಿಮ್ಮ ಒಂದು ಎಕ್ಸಾಂಪಲ್ ಇದೆಯಲ್ಲ, ಅದು ಇವಾಗ ಬರ್ತಿರೋ ಎಲ್ಲ ಒಂದು ವೈದ್ಯರಿಗೂ ಡಾಕ್ಟರ್ಸ್ಗೂ ಅದು ಒಂದು ಮಾದರಿ ಆಗ್ಬೇಕು, ಸ್ಫೂರ್ತಿ ಆಗ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಆ ದೇವರು ನಿಮ್ಗೆ ಹೆಚ್ಚಿನ ಇನ್ನಷ್ಟು ಆರೋಗ್ಯ, ಐಶ್ವರ್ಯ, ಶಕ್ತಿಯನ್ನ ಕೊಡಲಿ, ಜನಸೇವೆ ಮಾಡಲು ಒಂದು ಶಕ್ತಿಯನ್ನ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಈ ಒಂದು ದಿನ ಇಲ್ಲಿ ನನ್ನನ್ನು ಆಹ್ವಾನಿಸಿ ನಿಮ್ಮೊಂದಿಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಒಕ್ಕಲಿಗರ ಸಂಘ ಸೇವಾ ಟ್ರಸ್ಟ್, ಇಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಎಲ್ಲ ಸದಸ್ಯರಿಗೂ ಪದಾಧಿಕಾರಿಗಳಿಗೂ ನನಗೆ ನನ್ನ ವತಿಯಿಂದ ನಾನು ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಂಬರೀಷ್ ಅವರು ಎಲ್ರಿಗೂ ಒಂದು ಆತ್ಮೀಯತೆ, ಎಲ್ರಿಗೂ ಒಂದು ಸ್ನೇಹಿತ ಅಂತ ಅನ್ನಿಸ್ಕೊಂಡವರು. ಯಾವತ್ತೂ ಅವರು ಯಾವ ಒಂದು ಪಕ್ಷದಲ್ಲಿ ಇದ್ರು ಎಲ್ಲರ ಜೊತೆಗೆ ಅವರ ಒಡನಾಟ ಏನಿತ್ತು ಅನ್ನೋದು ಮಂಡ್ಯದಲ್ಲಿ ಎಸ್ಪೆಷಲಿ ಎಲ್ರಿಗೂ ಗೊತ್ತಿರುವಂತ ವಿಚಾರ. ಅವರು ಅಜಾತ ಶತ್ರು ಅಂತಾನೆ ಕರ್ಸ್ಕೊಂಡವರು. ಅವ್ರಿಗೆ ಜಾತ್ಯತೀತ ಅಂತೀರ ಅಥವಾ ಪಕ್ಷಾತೀತ ಅಂತ ಅಂತೀರ ಅಥವಾ ಎಲ್ಲರನ್ನೂ ಪ್ರೀತಿಸೋ ಒಂದು ಗುಣ ಇಟ್ಕೊಂಡು ಇದ್ರು. ಅದೇ ಟೈಮಲ್ಲಿ ಸಮುದಾಯದ ಬಗ್ಗೆ ತುಂಬಾ ಹೆಮ್ಮೆ, ತುಂಬಾ ಪ್ರೀತಿ, ತುಂಬಾ ಅಭಿಮಾನ, ವಿಶ್ವಾಸ ಅವರಿಗಿತ್ತು. ಈ ನಮ್ಮ ಸಮುದಾಯದ
ಹೆಮ್ಮೆಯ ಪುತ್ರನಾಗಿದ್ರು ಅಂಬರೀಷ್ ಅಂದ್ರೆ ಅದು ಸುಳ್ಳಾಗಲ್ಲ. ನನಗೂ ನಿಮ್ಮ ಮನದಲ್ಲಿ ಒಂದು ಸ್ಥಾನ, ಮಾನ, ಗೌರವ, ಪ್ರೀತಿ ಕೊಟ್ಟಿದ್ದು ನಾನು ಎಂದೆಂದಿಗೂ ಮರೆಯಲ್ಲ. ಎಂದೆಂದಿಗೂ ನಿಮ್ಮ ಸೇವೆ ಮಾಡಲು, ನಿಮ್ಮ ಋಣ ತೀರಿಸಿಕೊಳ್ಳಲು ನಾನು ಎಂದೆಂದಿಗೂ ಸಿದ್ಧಳಾಗಿರ್ತೀನಿ, ಬದ್ಧಳಾಗಿರ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.